ಹೇಗಿದ್ದೀಯ ಮಗ? ನಾನ್ ಚೆನ್ನಾಗಿದ್ದೀನಿ ಅಜ್ಜಿ, ನೀವು? ನಾನು ಚೆನ್ನಾಗಿದ್ದೀನಿ ಪುಟ್ಟ. ಎಷ್ಟು ಖುಷಿ ಆಯ್ತು ಗೊತ್ತಾ ನೀನ್ ನೋಡಿ. ಫ್ರೆಂಡು, ನೀನ್ ಯಾಕೆ ಹೀಗೆಲ್ಲ ಮಾಡ್ತಾ ಇದೀಯಾ? ಹೀಗೆಲ್ಲ ಅಂದ್ರೆ ಹೇಗೆ ಗೆಳತಿ? ನೋಡು ಫ್ರೆಂಡು, ನಾನು ಆಗ್ಲೇ ನಿನ್ ಜೊತೆ ಒಂದ್ಸಲ ಮಾತಾಡಿದ್ದೀನಿ. ನಿನ್ನ ಮತ್ತೆ ಭಾಗ್ಯನ್ ಮಧ್ಯ ಏನ್ ನಡೀತಾ ಇದೆ ಅಂತ ಕೇಳ್ತಾ ಇದ್ದೀನಿ. ಏನು ನಡೀತಾ ಇಲ್ಲ ಗೆಳತಿ. ಏನು ನಡೀತಾ ಇಲ್ಲ ಅಂದ್ಮೇಲೆ ಯಾಕೆ ಭಾಗ್ಯನ್ ಜೊತೆ ಆ ರೀತಿ ನಡ್ಕೋತಾ ಇದೀಯಾ? ನಿಜ ಹೇಳು ಫ್ರೆಂಡು, ನಿನಗೂ ಅವಳಿಗೂ ಏನಾದ್ರು ಜಗಳ ಆಗಿದೆಯಾ? ಇಲ್ಲ ಗೆಳತಿ, ನಾವು ನಾರ್ಮಲ್ ಆಗೇ ಇದ್ದೀವಿ. ಸುಳ್ಳು ಹೇಳ್ಬೇಡ ಫ್ರೆಂಡು, ನಾನು ಇದನ್ನೆಲ್ಲ ನಂಬಲ್ಲ. ಅಲ್ಲ, ನೀನ್ ಅವಳನ್ನ ಹೇಗ್ ಮಾತಾಡಿಸ್ತೀಯ, ಅವಳು ನಿನ್ನ ಹೇಗ್ ಮಾತಾಡಿಸ್ತಾಳೆ ಅನ್ನೋದು ನನಗೆ ಗೊತ್ತಿಲ್ವಾ? ನನಗೆ ಚೆನ್ನಾಗಿ ಗೊತ್ತಿದೆ ಫ್ರೆಂಡು. ನೋಡು, ನೀನ್ ಅವಳ ಜೊತೆ ಆರಾಮಾಗಿ ಮಾತಾಡಿಸ್ಬೇಕಾದ್ರೆ, ಖುಷಿಯಾಗಿ ಮಾತಾಡಿಸ್ಬೇಕಾದ್ರೆ ಅವಳು ಖುಷಿಯಾಗಿರ್ತಾಳೆ, ನಗ್ತಾ ಇರ್ತಾಳೆ. ಆದ್ರೆ ನೀನ್ ಆ ತರ ಇಲ್ಲ. ನೀನು ಅವಳ ಜೊತೆ ಸರಿಯಾಗಿ ಸ್ಪಂದಿಸ್ತಿಲ್ಲ. ಒಂಥರ ಸಿಟ್ಟಲ್ಲಿ ಮಾತಾಡ್ತಾ ಇದೀಯಾ. ಅವಳು ಎಷ್ಟು ನೊಂದ್ಕೊಂಡಿದ್ದಾಳೆ, ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ನಿನಗ್ ಗೊತ್ತಾ? ದಿನ ಬೆಳಗಾದ್ರೆ ಸಾಕು, ಮನೆ ಚಿಂತೆ, ಮಕ್ಕಳ ಚಿಂತೆ, ಅತ್ತೆ ಮಾವನ್ ಚಿಂತೆ, ಪ್ರತಿ ಒಂದು ಜವಾಬ್ದಾರಿನೂ ಅವಳ ತಲೆ ಮೇಲೆ. ನೋಡು, ಮಾನಸಿಕವಾಗಿ ನಾನು ಇವಳು ಅವಳ ಜೊತೆಗಿದ್ದೀನಿ ನಿಜ, ಆದ್ರೆ ಅವಳು ಸಂಪೂರ್ಣವಾಗಿ ಕುಗ್ಗದಾಗ ನೀ ಮನೇಲೇ ನಾನ್ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳೋದಕ್ಕೆ ಅವಳ ಜೊತೆ ಬಹಳ ಸಂಗಾತಿ ಇಲ್ಲ. ಪ್ರತಿಯೊಂದು ನೋವು, ಪ್ರತಿಯೊಂದು ಜವಾಬ್ದಾರಿ ಅವಳೊಬ್ಳೆ ಹೋಗ್ತಾ ಇದ್ದಾಳೆ. ಅದರ ಮೇಲೆ ನೀನ್ ಈ ತರ ಮಾಡ್ತಾ ಇದೀಯ, ಇದು ಸರಿನಾ ಫ್ರೆಂಡು? ಗೆಳತಿ, ಭಾಗ್ಯನ ಜೊತೆ ನಾನು ಆ ರೀತಿ ನಡ್ಕೊಳ್ಳೋದಕ್ಕೆ ಒಂದು ಕಾರಣ ಇದೆ. ಕಾರಣನ? ಏನದು ಗೆಳತಿ, ನಾವು ಅನ್ಕೊಂಡಂಗೆ ಹೊರಗಡೆ ಜಗತ್ತು ನೋಡ್ತಾ ಇಲ್ಲ. ಹೊರಗಡೆ ಜಗತ್ತಲ್ಲಿ ಬೇರೆನೇ ಕಥೆ ನಡೀತಾ ಇದೆ. ಬೇರೆ ಕಥೆನಾ? ಏನ್ ಕತೆ ಫ್ರೆಂಡು ಅದು? ಅದು ಗೆಳತಿ, ಅಲ್ಲ, ನಿನ್ನೆ ಭಾಗ್ಯ ಮೇಡಮ್ ತಲೆ ಸುತ್ತಿ ಬಿದ್ರಂತೆ, ಹೌದಾ? ಹಾ, ಬಿದ್ದಿದ್ರು. ಆದಿ ಸರ್ ಬಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕೂಡ ಕರ್ಕೊಂಡು ಹೋಗಿದ್ರು. ಓಹೋ, ಆದಿ ಸರ್ ಬಂದಿದ್ರ ಕರ್ಕೊಂಡು ಹೋಗಕ್ಕೆ? ಇತ್ತೀಚೆಗೆ ಅವರೇ ಅಂತಲ್ವಾ ಪಿಕಪ್ ಡ್ರಾಪ್ ಮಾಡೋದು. ನೆನ್ನೆ ಬೇರೆ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ರಂತೆ. ಏನ್ ಹೇಳ್ತಿದ್ಯಾ ನೀನು? ಹಾ ಗೆಳತಿ, ನಿಜಾನೇ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರನೇ ನಾನು ಭಾಗ್ಯ ಅವರಿಂದ ದೂರ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡು ಫ್ರೆಂಡ್, ಭಾಗ್ಯ ಏನು ಅನ್ನೋದು ನಿನಗೂ ಗೊತ್ತಿಲ್ಲ, ಅವರೆಲ್ಲರಿಗೂ ಗೊತ್ತಿಲ್ಲ. ನನ್ ಭಾಗ್ಯ ಬೆಂಕಿ ಇದ್ದಂಗೆ. ಅವಳ ಮೇಲೆ ಈ ತರ ಹುಚ್ಚುಚ್ಚಾಗಿ ಮಾತಾಡಿದ್ರೆ ಅವ್ರು ಸುಟ್ಟು ಹೋಗ್ತಾರೆ. ಇವಳಿಗೇನು ಆಗಲ್ಲ, ಇವಳು ಖಂಡಿತ ಸುಡಲ್ಲ. ಅಲ್ಲ ಫ್ರೆಂಡು, ಅವರೆಲ್ಲ ಮಾತಾಡ್ಕೋತಾರೆ ಅಂತ ನೀನು ದೂರ ಉಳಿದು ಬಿಟ್ರೆ ಅವ್ರು ಮಾತಾಡ್ಕೊಳ್ಳೋದು ಇನ್ನೂ ಹೆಚ್ಚಾಗಲ್ವಾ? ಪಾಪ, ಅವಳ ಮಗಳ ಮನೆ ಬಿಟ್ಟು ಹೊಟ್ಟೋದ್ಲಲ್ಲ ಅಂತ ತುಂಬಾ ನೋವಲ್ಲಿದ್ದಾಳೆ. ಈಗ ನೋಡಿದ್ರೆ ನೀನು ಅವಳನ್ನ ದೂರ ಮಾಡ್ತಿದ್ಯಾ. ಎಲ್ಲ ನೋವು ಅವಳೊಬ್ಳೆ ಹೇಗ್ ಸಹಿಸ್ಕೋತಾಳೆ ಹೇಳು? ಪ್ರತಿಯೊಂದು ಅವಳೊಬ್ಳೆ ಅನುಭವಿಸ್ತಿದ್ದಾಳೆ. ಹಾಗಲ್ಲ ಗೆಳತಿ, ಕಾರಣ ಇದ್ದಕ್ಕೆ ತಾನೇ ಹೀಗೆಲ್ಲ ಮಾಡ್ತಾ ಇರೋದು. ಇಲ್ಲಾಂದ್ರೆ ನಾನು ಸುಮ್ಮನೆ ಏನಕ್ಕೆ ಮಾಡ್ತಾ ಇದ್ದೆ ಹೇಳಿ? ಅಲ್ಲ, ನೀನ್ ಹೀಗ್ ಮಾಡಿದ ತಕ್ಷಣ ಎಲ್ಲ ಸರಿ ಹೊಟ್ಟೋಯ್ತಾ? ಇಲ್ಲ ತಾನೆ, ಇನ್ನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಫ್ರೆಂಡು. ಪಾಪ, ಅವಳಿಗೆ ಇದನ್ನ ಯಾರಿಗೂ ಹೇಳಕ್ಕಾಗದೆ ಒದ್ದಾಡ್ತಾ ಇದ್ದಾಳೆ. ನೀನ್ ಅವಳ ಜೊತೆ ಮಾತಾಡ್ತಾ ಇಲ್ಲ. ಅವಳು ಬೇಜಾರಾಗಿದೆ ಅನ್ನೋ ವಿಷಯನ ಅವಳ ಬಾಯಿಂದ ತೆಗಿಸ್ಬೇಕಾದ್ರೆ ನಾನ್ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಅವಳು ಅವಳ ನೋವನ್ನ ಒಬ್ಬರ ಹತ್ರನೂ ಹೇಳ್ಕೊಳಲ್ಲ. ಅವಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ, ಅವಳ ಜೊತೆಗೆ ನಿಲ್ಲೋದಕ್ಕೆ ಅವಳಿಗೆ ಯಾರಿದ್ದಾರೆ ಹೇಳು? ಅವಳ ಜೊತೆ ನಿಂತ್ಕೊಳಕ್ಕೆ
ಅವಳಿಗೊಂದು ಜೀವನ ಸಂಗಾತಿನೇ ಇಲ್ಲ. ಅವಳು ನೋಡಿದ್ರೆ ತುಂಬಾ ಪಾಪ ಅನ್ಸುತ್ತೆ. ಎಲ್ಲರೂ ಅವಳನ್ನ ದೂರ ತಳ್ಳೋರೇ ಆದ್ರು. ನೋಡು ಫ್ರೆಂಡು, ನೀನು ಹೀಗೆ ಮಾಡ್ಬೇಡ. ನೀನು ಅವಳಿಂದ ದೂರ ಹೋಗ್ಬೇಡ ಫ್ರೆಂಡು. ಖಂಡಿತ ಇಲ್ಲ ಗೆಳತಿ. ನಾನು ಈ ವಿಷಯನ ಬೇರೆ ಥರನೇ ಅರ್ಥ ಮಾಡ್ಕೊಂಡಿದ್ದೆ. ನೀವು ಹೇಳ್ತಿರೋ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಯೋಚನೆ ಮಾಡಿರಲಿಲ್ಲ. ಬಟ್ ಡೋಂಟ್ ವರಿ ಗೆಳತಿ, ಭಾಗ್ಯನ್ಗೆ ಆದಷ್ಟು ಬೇಗ ಅವ್ರ ಲೈಫ್ ಪಾರ್ಟ್ನರ್ ಸಿಕ್ಕೇ ಸಿಗ್ತಾರೆ. ಅಕ್ಕ, ನಾನಂತೂ ತುಂಬಾ ಮಿಸ್ ಮಾಡ್ಕೋತಿದ್ದೆ ಗೊತ್ತಾ. ನೀನ್ ಮತ್ತೆ ವಾಪಸ್ ಬರ್ತೀಯೋ ಇಲ್ವೋ ಅಂತ ತುಂಬಾ ಭಯ ಆಗಿತ್ತು. ಸದ್ಯ ನೀನ್ ಮನೆಗ್ ಬರ್ತಿದ್ದಿಲ್ಲ, ನಂಗ್ ಅದೇ ಖುಷಿ. ಅಕ್ಕ, ನಿನ್ನ ಬಿಟ್ಟು ನಂಗೆ ಯಾರು ಫ್ರೆಂಡ್ಸ್ ಇಲ್ಲ ಗೊತ್ತಾ. ನೀನು ನನ್ ಜೊತೆ ಇಲ್ಲ ಅಂದ್ರೆ ನಂಗ್ ತುಂಬಾ ಬೇಜಾರಾಗತ್ತೆ. ಪ್ಲೀಸ್ ಇನ್ನೊಂದ್ಸಲ ನನ್ನ ಬಿಟ್ಟು ಹೋಗ್ಬೇಡ. ಅಕ್ಕ, ನೀನ್ ನನ್ ಪಕ್ಕದಲ್ಲಿ ಮಲ್ಗಿಲ್ಲ ಅಂದ್ರೆ ನಂಗ್ ನಿದ್ದೆನೇ ಬರಲ್ಲ. ಬೇಕಿದ್ರೆ ಅಮ್ಮನ್ ಕೇಳು. ಮೊನ್ನೆ ಅಂತೂ ಅಲಾರಾಮ್ ಸೌಂಡ್ ಕೇಳಿ ಅಕ್ಕ ಆಫ್ ಮಾಡು ಅಂತ ಹೇಳ್ತಾನೆ ಇದ್ದೆ. ಎದ್ ನೋಡ್ತೀನಿ ನೀನ್ ಇಲ್ಲ. ಎಷ್ಟು ಬೇಜಾರಾಯ್ತು ಗೊತ್ತಾ. ಪ್ಲೀಸ್ ಅಕ್ಕ, ಇನ್ ಯಾವತ್ತೂ ನನ್ನ ಬಿಟ್ಟು ಹೋಗ್ಬೇಡ. ನಮ್ ಜೊತೆನೇ ಇರು, ನಾವೆಲ್ಲರೂ ಖುಷಿಯಾಗಿರೋಣ ಆಯ್ತಾ. ಪ್ಲೀಸ್ ಬಾ ಹೋಗೋಣ. ಕಣ್ಣ ಮುಚ್ಚಿ ಮಡಿಲಾಚೆ ದಾಟಿ ಹೋದೆ ಬೆಳಕನ್ನು. ಅಮ್ಮ ನನ್ನ ಕರಿತಾನೆ ಇಲ್ವಲ್ಲ. ಅಮ್ಮಂಗ್ ನನ್ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ಒಂದ್ಸಲ ಕಾಲ್ ಕಟ್ ಮಾಡಿದ ಅರ್ಥ ಏನಂದ್ರೆ ನಿನ್ ಜೊತೆ ಮಾತಾಡಕ್ ನನಗೆ ಇಷ್ಟ ಇಲ್ಲ ಅಂತ. ಪದೇ ಪದೇ ಫೋನ್ ಮಾಡಿ ನನಗೆ ಇರಿಟೇಟ್ ಮಾಡ್ಬೇಡ. ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ಹೇಗ್ ಕಮ್ಮಿ ಆಗಕ್ ಸಾಧ್ಯ? ನಾನು ಎಷ್ಟೊಂದು ತಪ್ಪು ಮಾಡಿದ್ದೀನಿ. ಅಮ್ಮಂಗೆ ನಾನು ಏನೇನೋ ಮಾತಾಡಿದ್ದೀನಿ. ಅವಳು ನನ್ನ ನಿಜವಾಗ್ಲೂ ಕರೀತಾಳ? ಪ್ಲೀಸ್ ಕರಿಯಮ್ಮ, ಒಂದೇ ಒಂದ್ಸಲ ಬಂಗಾರಿ ಅಂತ ಕರಿಯಮ್ಮ ಪ್ಲೀಸ್. ಬಂಗಾರಿ ತಾಯಿಯ ಅಪ್ಪುಗೆ ಬೆಳೆದ ಮರವಾಗಿ ನಿಂತಲ್ಲೇ ತಲೆಬಾಗಿ ಈ ಭೂಮಿ ನೀಟಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿರೆ. ಹಕ್ಕಿಗೆ ಬಾನಾಗಿ ಹಾರಲು ಬಲವಾಗಿ ಮಡಿಲಲ್ಲೇ ಆಗಸ ಕೋರಿತು ನಿನ್ನ ಮಮತೆಯ ಬಲವಾಗಿ. ಸೇರಿದ
ಕೈ ಬೆರಳಿನ ತುತ್ತಿಗೆ ಆ ದೇವರಿಗೆ ಶರಣು. ಮನೆಗೆ ಹೋಗೋಣ. ಗಮ 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 ನಿಮಗರೆ ಕುತ್ಕೋ, ಮನೆಗೆ ಹೋಗೋಣ. ಅರೆ ಕುಸುಮ, ಭಜನೆ ಅಷ್ಟು ಬೇಗ ಮುಗಿದೋಯ್ತಾ? ಅಯ್ಯೋ ಇಲ್ಲ ರೀ, ಇನ್ನೂ ನಡೀತಾ ಇದೆ. ಪೂರ್ತಿ ಭಜನೆ ಮುಗಿಸ್ಕೊಂಡು ಬೆಳಿಗ್ಗೆ ಬರ್ತೀರಾ ಅನ್ಕೊಂಡಿದ್ದೆ. ಅಯ್ಯೋ ನಾನು ಹಾಗೆ ಅನ್ಕೊಂಡಿದ್ದೆ ಸುನಂದ. ಆದ್ರೆ ಆ ಭಜನೆ ಕೂತಿದ್ನಲ್ಲ, ಕೂತು ಕೂತು 2 ಕಾಲ್ ಜೋಮ್ ಹಿಡಿದು ಬಿಡ್ತು. ನನ್ನ ಕೈಲಿ ಆಗ್ಲಿಲ್ಲಪ್ಪ, ಅದಕ್ಕೆ ಎದ್ದು ಬಂದ್ಬಿಟ್ಟೆ. ಹೌದು, ಭಾಗ್ಯ ಇನ್ನೂ ಬಂದಿಲ್ಲ. ಎಲ್ಲಿ ಕಾಣಿಸ್ತಾನೆ ಇಲ್ಲ. ತನ್ಮಯ್ಯೂ ಕಾಣಿಸ್ತಿಲ್ಲ, ಅವನು ಬಂದಿಲ್ವಾ? ಅವರಿಬ್ಬರು ಹೊರಗಡೆ ಹೋಗಿದ್ದಾರೆ ಕುಸುಮ. ಹಾ, ಹೊರಗಡೆ ಹೋಗಿದಾರಾ? ಇದೇನಿದು ಹೊಸ ಆಟ ಶುರು ಮಾಡ್ಕೊಂಡಿದ್ದಾರೆ? ರಾತ್ರಿ ಹೊತ್ತು ಅವರಿಬ್ರೇನು ಹೊರಗಡೆ ಹೋಗೋದು? ಕುಸುಮ, ಅವ್ರೇನು ಸುತ್ತಾಡಕ್ ಹೋಗಿಲ್ಲ. ಅವ್ರು ಹೋಗಿರೋದು ತನ್ವಿನ ಕರ್ಕೊಂಡು ಬರಕ್ಕೆ. ಏನೋ ತನ್ವಿನ್ ಕರ್ಕೊಂಡ್ ಬರಕ್ ಹೋಗಿ? ತನ್ವಿನೇ ಫೋನ್ ಮಾಡಿದ್ಲು. ಅಮ್ಮ ಮಗಳು ಏನೋ ಮಾತಾಡ್ಕೊಂಡ್ರು, ಅದಕ್ಕೆ ಭಾಗ್ಯ ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಹೋದ್ಲು. ಅಲ್ಲ, ಇದ್ದಕ್ಕಿದ್ದಾಗೆ ಅವಳು ದೊಡ್ಡ ಮನುಷ್ಯ, ಅವಳು ಬರ್ತೀನಿ ಅಂದ್ಬಿಟ್ರೆ ಅದಕ್ ಭಾಗ್ಯ ಯಾಕೆ ಹೋಗ್ಬೇಕು? ನೋಡಿ ಬಿಕ್ತಿಯಮ್ಮ, ಭಾಗ್ಯ ತನ್ವಿ ಇಬ್ರು ಮಾತಾಡ್ಕೊಂಡಿದ್ದಾರೆ. ಭಾಗ್ಯನಿಗೆ ನಾವ್ ಯಾರು ಒತ್ತಾಯ ಮಾಡ್ಲಿಲ್ಲ. ಅವಳಾಗ್ಲೇ ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಹೋದ್ಲು. ನೋಡಿ, ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ, ಆ ತನ್ವಿ ಮನೆಗ್ ಬಂದಾಗ ಸುಮ್ನೆ ಇಲ್ದೇ ಇರೋದನ್ನ ಹೇಳಿ ರೇಗ ಆಡದೆ ಇದ್ರೆ ಅಷ್ಟೇ ಸಾಕು. ಅದು ಹೇಗಾಗತ್ತೆ ಸುನಂದ? ನನಗೂ ಸಮಾಧಾನ ಇರು, ಸ್ವಲ್ಪ ಹೊತ್ತು ತಾಳ್ಮೇಲೆ ಕೂತಿ ಯೋಚನೆ ಮಾಡು. ಹಾಗೆದಾಗೋಯ್ತಲ್ವಾ? ಈಗ ಅದ್ಯಾಕೆ ಹಾಗೆ ಮಾಡಿದೆ, ಅದ್ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿ ಏನು ಪ್ರಯೋಜನ ಇಲ್ಲ. ಕುಸುಮ, ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ತನ್ವಿ ಹತ್ರ ಮೊದ್ಲು ಹೇಗೆ ಮಾತಾಡ್ತಾ ಇದೆಯೋ ಹಾಗೆ ಮಾತಾಡು. ನೀನ್ ಸುಮ್ಮನೆ ಕೂಗಾಡಿದ್ರೆ ಸಮಸ್ಯೆ ಇನ್ನೂ ಬಿಗಡಾಯಿಸತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರು. ಸರಿ ಆಯ್ತು. ಬರೀ ಸಮಾಧಾನದಿಂದ ಇರಲ್ಲ, ಅವ್ಳು ಬಂದ ತಕ್ಷಣ ಹಾಡ್ತೀನಿ, ಕುಣಿತೀನಿ, ಅಷ್ಟೇ ಯಾಕೆ ಪೂರ್ಣ ಕುಂಭದ ಸಮೇತ ಸ್ವಾಗತ ಮಾಡ್ತೀನಿ. ಸರಿನಾ? ಹೇಗಿದ್ದೀಯ ಮಗ? ನಾನ್ ಚೆನ್ನಾಗಿದ್ದೀನಿ ಅಜ್ಜಿ, ನೀವು? ನಾನು ಚೆನ್ನಾಗಿದ್ದೀನಿ ಪುಟ್ಟ. ಖುಷಿ ಆಯ್ತುಗಪ್ಪ ನೀನ್ ನೋಡಿ. ಹೇಗಿದ್ದೀರಾ ತಾತ? ನಾನ್ ಚೆನ್ನಾಗಿದ್ದೀನಿ ಪುಟ್ಟ, ನೀನ್ ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ತಾತ. ತಾತ, ಐ ಆಮ್ ರಿಯಲಿ ಸಾರಿ. ನಾನ್ ಹಾಗೆದಾಗೋಯ್ತು ಪುಟ್ಟ. ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ನಮ್ಗೆಲ್ಲ ಎಷ್ಟು ಖುಷಿ ಆಯ್ತು ನೀನ್ ಬಂದಿದ್ದು. ಬಿ ಹ್ಯಾಪಿ. ಖುಷಿಯಾಗಿರು. ಹೋ